ಮರುದಿನ ಶ್ರೇಯಾ ಕೆಲಸ ಮುಗಿಸಿ ಬರುವಾಗ ಅವಳಿಗೆ ಒಂದು ದೊಡ್ಡ ಮರದ ಪಕ್ಕ ಒಂದು ಚೀಲ ಕಾಣಿಸುತ್ತದೆ. ಅದನ್ನು ನೋಡಿ ಶ್ರೇಯಾ ಆಶ್ಚರ್ಯಗೊಂಡಳು. ಅಯ್ಯೋ, ಇದೇನು ಇಲ್ಲಿ ಯಾರಿಟ್ಟಿದ್ದಿದನ ಎಂದು ಯೋಚಿಸುತ್ತಿದ್ದಳು. ಆಗ ಅವಳಿಗೆ ಒಂದು ಧ್ವನಿ ಕೇಳಿಸುತ್ತದೆ. ಶ್ರೇಯಾ, ಅಮ್ಮ, ನೀವಾ? ಹೌದು ನಾನೇ. ಹೇಗಿದ್ದೀಯ? ನಾನು ಚೆನ್ನಾಗಿದ್ದೇನೆ ಅಮ್ಮ. ನಾನು ನೋಡ್ತಾ ಇದ್ದೀನಿ ಶ್ರೇಯಾ, ನಾನು ಹೋದ ಮನೆಯ ಎಲ್ಲ ಜವಾಬ್ದಾರಿ ನೀನೇ ತಗೊಂಡಿದ್ದೀಯ. ತುಂಬಾ ಖುಷಿ ಆಯ್ತು. ಆದರೆ ಅಷ್ಟೇ ದುಃಖವಾಗ್ತಾ ಇದೆ. ಯಾಕಮ್ಮ? ಅದೇ ಕಂದ, ಇಷ್ಟು ಚಿಕ್ಕ ವಯಸ್ಸಿಗೆ ಎಲ್ಲ ಜವಾಬ್ದಾರಿ ಹೊತ್ತಿದ್ದೀಯ. ನಿನ್ನ ಕಷ್ಟ ಆಗುತ್ತಿಲ್ಲ. ಇದೆಲ್ಲ ಕ್ಷಮಿಸು. ನೋಡು ಶ್ರೇಯಾ, ಚೀಲವನ್ನು ರಾತ್ರಿ ಸಮಯದಲ್ಲಿ ಚೀಲವನ್ನು ಎಂದು ಹೇಳುತ್ತಾಳೆ. ಅವಳ ಧ್ವನಿ ನಿಂತು ಹೋಗುತ್ತದೆ. ಶ್ರೇಯಾ ಆ ಚೀಲವನ್ನು ತೆಗೆದುಕೊಂಡು ಮನೆಗೆ ಬಂದಳು.